ಎಲ್ಲರಿಗೂ ನಮಸ್ಕಾರ. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಕುರ್ನೆಗಾಲ ಗ್ರಾಮದಲ್ಲಿ ದಿನಾಂಕ 17/4/2026 ಒಂದು ರಸ್ತೆಯ ಮೇಲೆ ಒಂದು ಬಾಡಿ ಬಿದ್ದಿದೆ ಅಂತೇಳಿ ಒಂದು ಮಾಹಿತಿ ಬರ್ತದೆ. ಆ ಮಾಹಿತಿಯನ್ನು ಆಧರಿಸಿ ಸರಗೂರು ಪೊಲೀಸ್ ಠಾಣೆಯ PSI ಮತ್ತು CPI ಸರಗೂರು ಸರ್ಕಲ್ ಇವರಿಬ್ಬರು ಆ ಒಂದು ಸ್ಥಳಕ್ಕೆ ಹೋಗಿ ಭೇಟಿ ನೀಡಲಾಗಿ ಅಲ್ಲಿ ಒಬ್ಬ ಯುವಕ 30-35 ವರ್ಷದ ಯುವಕ ರಸ್ತೆ ಮೇಲೆ ಒಂದು ಮಲಗಿದ ಸ್ಥಿತಿಯಲ್ಲಿ ಆತನ ಒಂದು ಬಾಡಿ ಪತ್ತೆಯಾಗಿರ್ತದೆ. ಅಲ್ಲಿ ಅಕ್ಕಪಕ್ಕದವರನ್ನು ವಿಚಾರಿಸಲಾಗಿ ಈತ ಜವರಪ್ಪ ಅಂಥೇಳಿ ಇಲ್ಲೇ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾನೆ, ಅವನ ಹೆಂಡತಿ ಮಕ್ಕಳಿದ್ದಾರೆ ಅಂಥೇಳಿ ಒಂದು ಮಾಹಿತಿ ಸಿಗ್ತದೆ. ಆ ಮಾಹಿತಿಯನ್ನು ಆಧರಿಸಿ ಆತನ ಸಂಬಂಧಿಕರು ಹೆಂಡತಿ ಮತ್ತು ಅವರ ಬ್ರದರ್ ರವಿ ಅಂತೇಳಿ ಇವರನ್ನು ಬರಮಾಡಿಕೊಂಡು ಅಲ್ಲಿ ಆ ಒಂದು ವಿಷಯದ ಬಗ್ಗೆ ಅವರಿಗೆ ತಿಳಿಸಿದಾಗ ಅವರು ರವಿ ಅಂಥೇಳಿ ಏನು ಜವರಪ್ಪ ಇದ್ದಾನೆ ಆತನ ಒಂದು ಸಹೋದರ, ಈತ ಒಂದು ಕೊಲೆ ಪ್ರಕರಣವನ್ನು ಸರಗೂರು ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ತಾರೆ. ಸೊ ಇದು ಒಂದು ಕೊಲೆ ಪ್ರಕರಣ ದಾಖಲು ಮಾಡಿದ ಮೇಲೆ ಸ್ಥಳಕ್ಕೆ ಎಲ್ಲ ಅಧಿಕಾರಿಗಳು ಭೇಟಿ ನೀಡ್ತಾರೆ. ನಾನು ಸಹಿತ ಸ್ಥಳಕ್ಕೆ ಭೇಟಿ ನೀಡಲಿ ಅದನ್ನು ಪರಿಶೀಲನೆ ಮಾಡಲಾಗಿ ಆತನ ದೇಹದ ಮೇಲೆ ಕುತ್ತಿಗೆ ಮೇಲೆ ಗುರುತುಗಳು ಮತ್ತು ಹಣೆ ಮತ್ತು ತುಟಿ ಮೇಲೆ ಹೊಡೆದಂಥ ಒಂದು ಗುರುತುಗಳು ಕಂಡು ಬರ್ತವೆ. ಸೊ ಇದು ಯಾವುದೋ ಒಂದು ಉದ್ದೇಶಕ್ಕೆ ಈ ಒಂದು ಮರ್ಡರ್ ಮಾಡಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಸೊ ಈ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡ ಮೇಲೆ ಈ ಪ್ರಕರಣ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ CPI ಮತ್ತು PSI ನೇತೃತ್ವದಲ್ಲಿ 2 ತಂಡಗಳನ್ನು ಮಾಡಿ ಪತ್ತೆ ಮಾಡ್ತಾ ಇರುವಾಗ ಒಂದು ವಿಷಯ ಗಮನಕ್ಕೆ ಬರ್ತದೆ. ಹಿಂದಿನ ದಿನ ಅಂದರೆ 16ನೇ ತಾರೀಕು ಸಂಜೆ ಒಂದು ಸಮಯದಲ್ಲಿ ಹೆಡಿಯಾಲ ಗ್ರಾಮದ ಒಂದು ಬಾರ್ ಒಂದರಲ್ಲಿ ಈತ ಜವರಪ್ಪ ಮತ್ತು ಒಬ್ಬ ಸ್ನೇಹಿತನ ಜೊತೆ ಆತ ಅಲ್ಲಿ ಬಾರ್ ಅಂಗಡಿಗೆ ಹೋಗಿ ಕುಡಿಲಿಕ್ಕೆ ಹೋಗಿದ್ದ ಅಂತೇಳಿ ಒಂದು ಮಾಹಿತಿ ಸಿಗ್ತದೆ. ಸೊ ಅಲ್ಲಿ ಸಹಿತ ನಾವು ಹೋಗಿ ಪರಿಶೀಲನೆ ಮಾಡಲಾಗಿ ಕೆಲವೊಂದು CCTV ಫುಟೇಜ್ಗಳು ನಮಗೆ ಸಿಗ್ತವೆ. ಆ ಒಂದು ಫುಟೇಜನ್ನು ಆಧರಿಸಿ ನಾವು ಪತ್ತೆ ಮಾಡಿದಾಗ ಒಬ್ಬ ಆರೋಪಿತ ಸಿದ್ದೇಶ್ ಅಂತೇಳಿ ಈತನನ್ನು ನಾವು ದಸ್ತಗಿರಿ ಮಾಡ್ತೀವಿ. ದಸ್ತಗಿರಿ ಮಾಡಿದ ಮೇಲೆ ಈ ಒಂದು ಪ್ರಕರಣದ ಒಂದು ನಿಜಾಂಶ ಹೊರಗೆ ಬರ್ತದೆ. ಸೊ ಏನು ಮೃತ ಜವರಪ್ಪ ಸುಮಾರು 9 ವರ್ಷಗಳ ಹಿಂದೆ ಅಮೃತ ಅನ್ನೋರ ಜೊತೆ ಮದುವೆಯಾಗಿರ್ತಾನೆ. ಗಂಡ ಹೆಂಡತಿ ಇಬ್ಬರು ಮೊದಲು ಅನನ್ಯವಾಗಿರ್ತಾರೆ. ತದನಂತರದಲ್ಲಿ ಇಬ್ಬರ ಮಧ್ಯೆ ಸ್ವಲ್ಪ ಆವಾಗವಾಗ ಗಲಾಟೆ ಆಗ್ತಾ ಇರ್ತದೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಮೃತ ಜವರಪ್ಪ ಮತ್ತು ಏನು ಆರೋಪಿ ಸಿದ್ದೇಶ್ ಇದ್ದಾನೆ ಈತನ ಮಧ್ಯೆ 2-3 ವಿಚಾರದಲ್ಲಿ ಇಬ್ಬರಿಗೆ ಒಂದು ಗೆಳೆತನ ಆಗ್ತದೆ. ಗೆಳೆತನ ಆದಮೇಲೆ ಇಬ್ಬರು ಸಾಕಷ್ಟು ಸಲ ಜೊತೆಗೆ ಓಡಾಡ್ತಿರ್ತಾರೆ. ಹೀಗೆ ಓಡಾಡ್ತಾ ಇರುವಾಗ ಒಂದು ಸಲ ಈತ ಮೇಸ್ತ್ರಿ ಕೆಲಸ ಮಾಡ್ಕೊಂಡಿರ್ತಾನೆ ಸಿದ್ದೇಶ್ ಅಂತೇಳಿ. ಒಂದು ಸಲ ಮನೆಯಲ್ಲಿ ಏನೋ ಒಂದು ಕೆಲಸ ಇದೆ ಅಂತೇಳಿ ಮನೆಗೆ ಸಹಿತ ಬಂದಿರ್ತಾನೆ. ಆ ಒಂದು ಮನೆಗೆ ಬಂದಾಗ ಈ ಏನು ಜವರಪ್ಪ ಇದ್ದಾನೆ ಈತನ ಹೆಂಡತಿ ಅಮೃತ ಇವ್ರ ಜೊತೆ ಒಂದು ಅವತ್ತು ಪರಿಚಯ ಆಗಿದ್ದು ನಂತರದಲ್ಲಿ ಮೊಬೈಲ್ ಫೋನ್ ನಾನು ಎಕ್ಸ್ಚೇಂಜ್ ಮಾಡಿಕೊಂಡು ತದನಂತರದಲ್ಲಿ ಮೃತನ ಹೆಂಡತಿ ಅಮೃತ ಮತ್ತು ಆರೋಪಿ ಸಿದ್ದೇಶ್ ಇವರಿಬ್ಬರು ಫೋನ್ನಲ್ಲಿ ಸತತವಾಗಿ ಸಂಪರ್ಕದಲ್ಲಿದ್ದರು. ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಇನ್ನಷ್ಟು ಅನ್ಯೋನ್ಯವಾಗಿ ಈತ ನಮ್ಮ ಒಂದು ಪ್ರೀತಿ ಪ್ರೇಮಕ್ಕೆ ಅಡ್ಡಿ ಬರ್ತಾನೆ ಅಂತೇಳಿ ಗಂಡನನ್ನು ಏನಾದರೂ ಸಾಯಿಸಬೇಕಂತೇಳಿ ಇಬ್ಬರು ಒಂದು ತೀರ್ಮಾನ ಮಾಡಿ 9 ದಿನಗಳ ಹಿಂದೆ ಅಮೃತ ತನ್ನ ಮಕ್ಕಳನ್ನ ಕರ್ಕೊಂಡು ತವರು ಮನೆಗೆ ಹೋಗಿರ್ತಾಳೆ. ಅದಾದಮೇಲೆ 16ನೇ ತಾರೀಕು ಜವರಪ್ಪ ಏನಿದ್ದಾನೆ ಈತ ತನ್ನ ಹೆಂಡತಿಗೆ ನೋಡ್ಬೇಕಂತೇಳಿ ಹೋಗಿರ್ತಾನೆ. ಆ ಒಂದು ಮಾಹಿತಿಯನ್ನು ಹೆಂಡತಿ ಈತ ಆರೋಪಿ ಸಿದ್ದೇಶಿಗೆ ಕೊಟ್ಟಿರ್ತಾಳೆ. ಸೊ ಏನೋ ಹೆಂಡತಿ ಮನೆಯಿಂದ ಮತ್ತೆ ಹೋದ್ಮೇಲೆ ಆತನಿಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟ ಮೇಲೆ ಆರೋಪಿ ಸಿದ್ದೇಶ ಈತನನ್ನು ಬಾರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇಬ್ಬರು ಚೆನ್ನಾಗಿ ಕುಡಿದು ಅಲ್ಲಿಂದ ಕಾರಿನಲ್ಲಿ ಆತನನ್ನು ಕುರ್ನೆಗಾಲಕ್ಕೆ ಕರ್ಕೊಂಡು ಹೋಗುವ ಒಂದು ನೆಪದಲ್ಲಿ ದಾರಿ ಮಧ್ಯದಲ್ಲಿ ಬಂದು ಆತನಿಗೆ ಕತ್ತು ಹಿಸುಕಿ ನಂತರ ಆತನಿಗೆ ಮುಖಕ್ಕೆ ಕೈಯಿಂದ ಗುದ್ದಿ ಆತನನ್ನು ಅಲ್ಲೇ ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅದೇ ಕಾರ್ನಲ್ಲಿ ತೆಗೆದುಕೊಂಡು ಬಂದು ಆ ಒಂದು ಬಾಡಿಯನ್ನು ರಸ್ತೆ ಪಕ್ಕದಲ್ಲಿ ಮಲಗಿಸಿ ಇದು ಅಪಘಾತ ಥರ ಇರ್ಬೋದು ಅಥವಾ ಆತನಿಗೆ ಕುಡಿದು ಏನಾದ್ರು ಬಿದ್ದು ಸತ್ತಿದ್ದಾನ ಅಂತೇಳಿ ಆ ಥರ ಒಂದು ಬಿಂಬಿಸುವಂತೆ ಮಾಡಿ ಅಲ್ಲಿಂದ ಆತ ಪರಾರಿಯಾಗಿ ಹೋಗಿರ್ತಾನೆ. ಸೊ ಈ ಒಂದು ಪ್ರಕರಣವನ್ನು
ಕೇವಲ 24 ಗಂಟೆಗಳಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿತರಾದ ಸಿದ್ದೇಶ ಮತ್ತು ಮೃತನ ಹೆಂಡತಿ ಮೃತ ಇವರಿಬ್ಬರನ್ನು ಸಹಿತ ನಾವು ಈಗಾಗಲೇ ವಶಕ್ಕೆ ತೆಗೆದುಕೊಂಡು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ವಿ. ಸೊ ಅಮೃತದ್ದು ಒಂದು ಏನಂತಂತಂದರೆ ಈತನಿಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಮಾಹಿತಿ ಕೊಟ್ಟು ಆತನನ್ನು ಸಾಯಿಸುವ ಒಂದು ಉದ್ದೇಶದಿಂದ ಇಬ್ಬರು ಪ್ಲ್ಯಾನ್ ಮಾಡಿರ್ತಾರೆ. ಒಂದು ಕಾನ್ಸ್ಪಿರಸಿ, ಕ್ರಿಮಿನಲ್ ಕಾನ್ಸ್ಪಿರಸಿ ಇಬ್ಬರ ಮಧ್ಯೆ ಆಗಿರ್ತದೆ. ಸೊ ಅದನ್ನು ಆಧರಿಸಿ ಆತನಿಗೆ ಎಲ್ಲಿ ಬರ್ತಾನೆ ಅಂತೇಳಿ ಆತನ ಮೂಮೆಂಟ್ಗಳನ್ನೆಲ್ಲ ಮಾಹಿತಿಯನ್ನು ಕೊಟ್ಟು ಆತನನ್ನು ಕೊಲೆ ಮಾಡುವಲ್ಲಿ ಆಕೆದು ಸಹಿತ ಪಾತ್ರ ಕಂಡು ಬಂದಿದೆ. ಹೌದೌದು ಹೌದು, ಗೊತ್ತಾಗಿತ್ತು. ಬಟ್ ಅಷ್ಟೊಂದು ಮಟ್ಟಿಗೆ ಗೊತ್ತಿರಲಿಲ್ಲ. ಅದೇ ಒಂದು ವಿಚಾರಕ್ಕೆ ಸಣ್ಣ ಪುಟ್ಟ ಜಗಳ ಆಗ್ತಾಯಿತ್ತು. ಫೋನ್ನಲ್ಲಿ ಜಾಸ್ತಿ ಮಾತಾಡ್ತಾಳೆ ಅಂತೇಳಿ ಆತನ ಒಂದು ಕಂಪ್ಲೇಂಟ್ ಆಗಿತ್ತು. ಫೋನ್ನಲ್ಲಿ ಯಾಕೆ ಮಾತಾಡ್ತಾಳೆ ಅಂತೇಳಿ ಕೇಳ್ತಾ ಇದ್ದ. ಆ ಒಂದು ವಿಷಯಕ್ಕೆ ಜಗಳ ಮಾಡ್ಕೊಂಡಿದ್ರು. ಮತ್ತು ಮೋಸ್ಟ್ಲಿ 9 ದಿನಗಳ ಹಿಂದೆ ಏನೋ ಮನೆ ಬಿಟ್ಟು ಹೋಗಿದ್ಲು ಆ ತವ್ರ ಮನೆಗೆ. ಇದೇ ವಿಚಾರಕ್ಕೆ ಹೋಗಿದ್ದಂತೇಳಿ ಒಂದು ಮಾಹಿತಿಯಿಂದ ಗೊತ್ತಾಗಿದೆ. ಇದ್ದಾರೆ. ಥ್ಯಾಂಕ್ ಯು. ಹೌದೌದು, ಅವನೇ ಕಾರ್ನಲ್ಲಿ ಕರ್ಕೊಂಡ್ಬಂದಿದ್ದಾನೆ. ಯಾರ್ದು? ಹೌದೌದು, ಇಬ್ಬರು ಪರಿಚಯಸ್ತಾರೆ. ಪರಿಚಯ ಆಗಿ ಅದಾದಮೇಲೆ ಒಂದ್ಸಲ ಮನೆಗೆ ಕರ್ಕೊಂಡು ಬಂದಿರ್ತಾನೆ ಅವನು, ಜವರಪ್ಪ ಆರೋಪಿ ಸಿದ್ದೇಶನನ್ನು ತನ್ನ ಮನೆಗೆ ಕರ್ಕೊಂಡು ಬಂದಾಗ ಆವಾಗ ಹೆಂಡತಿ ನೋಡಿ ಅದಾದಮೇಲೆ ಪರಿಚಯ ಆಗಿರ್ತದೆ. ಇಲ್ಲಿ ಮೊದಲು ಗೊತ್ತಿರಲ್ಲ, ಮೊದಲು ಕರ್ಕೊಂಬಂದಿರ್ತಾನೆ. ಮೊದಲು ಪರಿಚಯ ಇರೋದು ಸಿದ್ದೇಶ ಮತ್ತು ಜವರಪ್ಪಗೆ, ಹೆಂಡತಿಗೆ ಪರಿಚಯ ಇರಲ್ಲ. ಯಾವಾಗ ಮನೆಗೆ ಒಂದ್ಸಲ ಕರ್ಕೊಂಬರ್ತಾನೋ ಆ ಒಂದು ಸಂದರ್ಭದಲ್ಲಿ ಪರಿಚಯ ಆಗಿ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗ್ತದೆ. ಫೋನ್ ನಂಬರ್ ಎಕ್ಸ್ಚೇಂಜ್ ಆದಮೇಲೆ ತದನಂತರದಲ್ಲಿ ಗಂಡನಿಗೆ ಗೊತ್ತಿರ್ತದೆ. ಇಲ್ಲ, ಅವನಿಗೆ ಒಂದು ಏನಂತಂದರೆ ತವ್ರ ಮನೆಗೆ ಹೆಂಡತಿ ನೋಡಕ್ಕೆ ಹೋಗಿರ್ತಾನಲ್ಲ, ಹೋಗಿ ಬರುವಾಗ ಆತ ಅಲ್ಲೇ ಪಕ್ಕದಲ್ಲಿ ಇರ್ತಾನೆ. ಹಂಗಾಗಿ ಇಲ್ಲೇ ಹೋಗೋಣ ಬಾ ಅಂತಂದಮೇಲೆ ಹೋಗಿರ್ತಾನೆ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಬೇರೆ ಅವನಿಗೆ ಗೊತ್ತಾಗಿರೋದಿಲ್ಲ. ಇವತ್ತು ನಾನು ಕೊಲೆ ಮಾಡ್ಬೋದು ಅಂತೇಳಿ ಯಾವುದೋ ಒಂದು ಸಣ್ಣ ಸುಳಿವು ಸಹಿತ ಅವನಿಗೆ ಗೊತ್ತಾಗಿರಲ್ಲ. ಸಿದ್ದೇಶ ಮೇಸ್ತ್ರಿ ಕೆಲಸ ಮಾಡ್ತಿರ್ತಾನೆ. ಅದು ಹೌದು, ತಮಿಳ್ನಾಡು ಪಾಸಿಂಗ್ ಕಾರ್ ಇದೆ. ಬಟ್ ಇವನೇ ತೊಗೊಂಡಿರ್ತಾನೆ. ಇವನ ಹೆಸರಿಗೆ ಇನ್ನೂ ವರ್ಗಾವಣೆ ಆಗಿರೋದಿಲ್ಲ ಅದು. ಇಲ್ಲ, ಅವ್ರ ಮಧ್ಯೆ ಯಾವ ಗಲಾಟೆ ಆಗಿರಲಿಲ್ಲ. ಗಂಡ ಹೆಂಡತಿ ಮಧ್ಯೆ ಮಾತ್ರ ಗಲಾಟೆ ಆಗಿತ್ತು. ಇಲ್ಲ, ಅದು ರಾತ್ರಿ ಇಬ್ಬರು ಸೇರಿ ಕುಡಿತಾರೆ. ಮೊದಲಿನಿಂದನೂ ಸಹಿತ ಪರಿಚಯ ಇದ್ದಾರೆ. ಬಟ್ ಫೋನ್ನಲ್ಲಿ ಮಾತಾಡ್ತಾ ಇದ್ರು ಅಂತೇಳಿ ಒಂದು ಮಾಹಿತಿ ಇದೆ. ಫೋನ್ನಲ್ಲಿ ಮಾತಾಡ್ತಾ ಇದ್ಲು, ಇವನ ಜೊತೆ ಮಾತಾಡ್ತಾ ಇದ್ಲೋ ಅಥವಾ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ಲ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿ ಕಲೆ ಹಾಕಬೇಕಾಗಿದೆ. ಫೋನ್ನಲ್ಲಿ ಅವಾಗವಾಗ ಮಾತಾಡ್ತಾ ಇದ್ಲ ಅಂತೇಳಿ ಮಾತ್ರ ಅವನಿಗೆ ಗೊತ್ತಿರ್ತದೆ. ಇದೇ ಸಿದ್ದೇಶ್ ಜೊತೆನೇ ಸಂಬಂಧ ಇತ್ತಾ ಇಲ್ಲ ಅಂತೇಳಿ ಅವನಿಗೆ ಅಷ್ಟು ಮಾಹಿತಿ ಇರೋದಿಲ್ಲ. ಥ್ಯಾಂಕ್ ಯು. ಸಾಕಲ್ಲ?